ಮಾಡೋರಪ್ಪ ನೀವು. ಅದಕ್ಕಾಗಿ ಅದಕ್ಕಿಂತ ಮುಖ್ಯ ಬಿಡದಿಯಲ್ಲೇ ರೈತರ ಏನು ಹೇಳ್ತಾರೆ, ಒಟ್ಟು ಮೆಜಾರಿಟಿ ಏನು ಹೇಳ್ತಾರೆ, ಅದೇನು ದೊಡ್ಡ ಸೈನ್ಸ್ ಬೇಕಾಗಿಲ್ಲ. ಅದಕ್ಕೆ ನಿಮ್ಮ ರಿಪೋರ್ಟ್ಗಳು ಹೇಳ್ತಾವೆ, ಅದು ಜಗತ್ತು ಜಾಹೀರಾದ್ರು ಮಾಡಿರಿ ಯಾರದಾರ ಏನದಾರ ಅಂತೇಳಿ ಅಧಿಸೂಚನೆ ಹೊರಡಿಸ್ರಿ. ಆದರೆ ಡಿಸಿಷನ್ ತೊಗೊಳ್ಳೋದು ಪೂರ್ವದಲ್ಲಿ ಹಲವು ಹೊತ್ತು ರಚನೆ ಮಾಡಿರಿ. ಜೊತೆಗೆ ಈಗಾಗಲೇ ನೀವು ಮೊದಲು ನಿಮ್ಮ ಸರ್ಕಾರ ರಚನೆ ಮಾಡ್ಕೋಬೇಕಾಗಿದೆ, ಇನ್ನೂ ಅರ್ಧೋಟದ ಕೆಲಸ. ಅದ್ರ ಕಡೆ ಲಕ್ಷ್ಯ ಹಾಕಿದ್ರೆ ಒಳ್ಳೊಳ್ಳೆ ಜನರಲ್ಲಿ ಅಡ್ಮಿನಿಸ್ಟ್ರೇಷನ್ ಕೊಟ್ಟರಪ್ಪ ಅಂತಂದ್ರೆ ನಿಮಗೆ ಒಳ್ಳೆಯ ಹೆಸರು ಬರ್ಬೋದು. DKಶಿ ಅವರ ಅನಗತ್ಯ ಈ ಸಮಸ್ಯೆಯನ್ನು ಮೈ ಮೇಲೆ ಹೇಳ್ಕೊಳ್ಳೋದ್ರಲ್ಲೇ ನಾಳೆ ನಿಮಗೆ ಆಪತ್ತು ಆಗ್ಬೋದು, ಲಾಭವೂ ಆಗ್ಬೋದು. ನೀವಿಬ್ಬರು ಈಗ ಎಚ್ಚರಿಕೆ ಆಗಿರ್ಬೋದು, ನೀವು ಆಗಿರ್ಬೋದು. ಇಬ್ಬರು ನಡುಗೆ ಏನದಪ್ಪ ಅಂದ್ರೆ ಒಕ್ಕಲಿಗರ ಮತಗಳ ಮೇಲೆ ಹೇಳಿ ತಾರಿಸೋದದ. ಇದ್ರಾಗ ಎದರಿಂದ ಲಾಭ ಆಗ್ತದೆ ಅನ್ನೋದು ತಿಳ್ಕೊಬೇಕಾಗಿದೆ. ಯಾಕಂದ್ರೆ ಹಿಂದೆ ಕುಮಾರಸ್ವಾಮಿಗಳು ಹಿಂದೆ ಸರಿಯಾಗಿ ಕಾರಣ ಏನಪ್ಪ ಅಂದ್ರೆ ಅಲ್ಲಿ ಮತಗಳು ನಾನು ವಿರೋಧ ಆಗ್ತಾವ ಅನ್ನೋ ಕಾರಣಕ್ಕೆ ಹಿಂಸರಿದ್ರು. ಮತ್ತು ಇವತ್ತು ನೀವು ಹಿಂಸರಿದು ಅಂದರೆ ಯೋಗ್ಯ ಇಲ್ಲ. ನಿಮಗೆ ಮ್ಯಾಕ್ಸಿಮಮ್ ಎಲ್ಲ ರೈತರು ರೆಡಿ ಇದ್ದಾರ, ಸಾರ್ವಜನಿಕಗೊಳಿಸ್ರಿ, ಮಾಡಿರಿ. ನಿಮಗೆ ಹೇಳ್ಕೊಂಡು ಹೋಗಿಂದಲೂ ದ ಬೆಸ್ಟ್ ಏನಪ್ಪ ಅಂತಂದ್ರೆ ಈಗ ಇದ್ದಂಥದ್ದನ್ನು ಅಲ್ಲಿ ಬಿಟ್ಟುಕೊಂಡು ರೈತರಿಗೆ ಬೇಕಾದ್ರೆ ಮಾಡಿರಿ, ಬೇಡಾದ್ರೆ ಬಿಡ್ರಿ. ಆದರೆ ರೈತರ ಬದುಕಿನ ಅಥವಾ ಅವ್ರ ಹೊಟ್ಟೆ ಮೇಲೆ ಬಿಡುವಂಥ ಕೆಲಸವನ್ನು DKಶಿ ಮಾಡೋದು ಮುಂಬರುವ ದಿನಗಳಲ್ಲಿ ಅವ್ರಿಗೆ ತೊಂದರೆನೂ ಆಗ್ಬೋದು. ರಾಜ್ಯ ಮಟ್ಟದಲ್ಲಿ ರೈತರು ಎದ್ದು ನಿಂತರಪ್ಪ ಅಂತಂದ್ರೆ ಕಷ್ಟ ಆಗ್ತದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಬಿಡದಿ ಮಾಯನ್ನು ಬಿಟ್ಟಷ್ಟು ಒಳ್ಳೆಯದು.